ಫ್ರೆಂಡ್ಸ್, ಆರ್ಚ್ ರೆಡಿ ಆಗಿದೆ. ಇನ್ನೇನೀಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ನನಗೆ ಇದ್ರ ವ್ಯಾಲ್ಯೂ ಗೊತ್ತಾದ್ಮೇಲೆ ಅನ್ನಿಸ್ತುಬ್ಬ ನಮ್ಮ ತೋಟದಲ್ಲೇ ಎಷ್ಟೊಂದಿದೆಲ್ಲ ನನ್ಗೆ ಗೊತ್ತೇ ಇರಲಿಲ್ಲ ಅಂತ. ಚಿನಿಮಾಗೇನೋ ಚಿರತೆ ಕಾಣಿಸಿದೆ ಅಂತ, ಅದಕ್ಕೆ ತೋಟದ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ. 3-4 ತಿಂಗಳಿಗೆಲ್ಲ ಫುಲ್ ತುಂಬೋಗ್ಬಿಟ್ಟಿರತ್ತೆ. ಬಟ್ ಇವಾಗ್ಲೇ ನೋಡಕ್ ಚೆನ್ನಾಗಿ ಅನ್ನಿಸ್ತದಲ್ಲ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತೋಟದ ಹತ್ರ ಹೊರಟಿದ್ದೀವಿ. ಹಾಗೆ ಸ್ವಲ್ಪ ಏನು ಮನೆಯಲ್ಲಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ವಿ. ತೋಟದ ಹತ್ರ ಸುಮಾರು ದಿನಗಳಾಗೋಯ್ತು ಹೋಗಿ, ಒಂದು 15 ಡೇಸ್ ಮೇಲೇನೆ ಆಯ್ತು. ಸೊ ಒಂದು ಚೇಂಜ್ ಇರುತ್ತೆ, ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಚಿನಿಮಾಗೇನೋ ಚಿರತೆ ಕಾಣಿಸಿದೆ ಅಂತ, ಅದಕ್ಕೆ ತೋಟದ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಅದು ಒಂದು ಪಾಪ ಇವತ್ತು ದೀರು ಬಿದ್ಬಿಟ್ಟು ಮೂಗೆಲ್ಲ ಊದ್ಕೊಂಡ್ಬಿಟ್ಟಿದೆ ಅವನಿಗೆ ಮೂಗು. ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಲ್ವಾ, ಅಲ್ಲಿ ಕೆಲವೊಂದು ನಾವು ನೋಡಲೇಬೇಕಾಗಿತ್ತು. ಅದಕ್ಕಾಗಿ ಸ್ವಲ್ಪ ಬೇಗನೆ ಹೊರಟ್ವಿ. ಇನ್ನು ಹೋಗ್ತಾ ಬನ್ನೂರಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಫಸ್ಟ್ ಬನ್ನೂರಿಗೆ ಹೋದ್ವಿ. ಅದಾದಮೇಲೆ ತೋಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನೂರಲ್ಲಿ ನಾನ್ ವೆಜ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ಜಾಸ್ತಿ ಮಸಾಲೆಗಳೆಲ್ಲ ಏನೂ ಇರೋದಿಲ್ಲ. ಹಾಗಾಗಿ ಅವಾಗವಾಗ ಇಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಿರ್ತೀವಿ. ಇನ್ನು ಟೈಮ್ ಬಂದುಬಿಟ್ಟು ಈಗ 2:30 ಆಗಿದೆ. ಈಗ ತೋಟದ ಹತ್ರ ಹೊರಟಿದ್ದೀವಿ. ನಾನಂತೂ ಈ ಆರ್ಚ್ ರೆಡಿ ಮಾಡೋದನ್ನು ದಿನೇ ದಿನೇ ಕ್ಯಾಮ್ರಾದಲ್ಲಿ ನೋಡ್ತಾನೆ ಇದ್ದೆ. ಇದು ಸುಮಾರಾಗಿ 1 ವಾರ ಮೇಲೇ ಆಯಿತು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮಾತ್ರ ತುಂಬ ಜನ ನಮ್ಮ ಫಾಲೋವರ್ಸ್ಗೆ ಈ ಥರ ಬಿದಿರಿನಿಂದ ಮಾಡಿರೋದು ತುಂಬಾ ಇಷ್ಟ ಆಗಿದೆ. ಹೌದು, ನೀವಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಎದುರುಗಡೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಆ ಜಾಗ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ಇನ್ನು ಕೆಲವರು ಬಿದಿರಿನಿಂದ ಯಾಕೆ ಮಾಡಿಸಿದ್ರಿ, ಬೇಗನೆ ಹಾಳಾಗಿಬಿಡತ್ತೆ ಅಂತ ಅಂದರು. ಆದರೆ ನಾವು ಆ ಕಡೆ ಹಂಚಿನ ಮನೆ ಹತ್ರ ಬಿದಿರಿನಿಂದ ಗಜೀಬೋ ಅಂತ ಹೇಳಿ ಮಾಡಿಸಿದ್ದೀವಿ. ಅದು ಇದುವರೆಗೂ ಚೆನ್ನಾಗಿದೆ. ಈಗ ಸುಮಾರಾಗಿ ಏನಿಲ್ಲ ಅಂದರೂ 1-2 ವರ್ಷ ಮೇಲೇ ಆಯಿತು ನಾವು ಮಾಡಿಸಿ. ಅದನ್ನು ನೋಡಿಬಿಟ್ಟೆ ನಮಗೆ ಕಾನ್ಫಿಡೆನ್ಸ್ ಬಂದಿದ್ದು ಮಾಡಿಸ್ಲಿಕ್ಕೆ. ಇನ್ನು ಆರ್ಚ್ ಬೇರೆ ರೆಡಿಯಾಗಿತ್ತಲ್ಲ, ನಾನು ರಾಜು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ದೀರು ಇದ್ದು ನಾನು ಇಲ್ಲೇ ಆಟಾಡ್ತೀನಿ ಅಂತ ಹೇಳಿ ಕುತ್ಕೊಂಡ ಮಣ್ಣಲ್ಲಿ ಬಿಟ್ಟೋಗಿದ್ವಿ. ರಾಜಣ್ಣ ನೋಡ್ಕೊಳ್ತಾ ಇದ್ರು. ಆದರೆ ಆ ಮಣ್ಣು ತೊಗೊಂಡು ಚಿನಿಮಾಗೆ ಹಾಕೋದು, ಅವ್ನು ಹಾಕ್ಕೊಳ್ಳೋದು ಮಾಡಿಬಿಟ್ಟಿದ್ದಾನೆ. ಅದಕ್ಕಾಗಿ ನಾನು ಈ ರೀತಿ ಎಲ್ಲೇ ಹೋದರೂ ವೈಪ್ಸ್ ಇಟ್ಕೊಂಡು ಹೋಗಿರ್ತೀನಿ. ಇದು ನೋಡಿ ಎಷ್ಟು ತಿಕ್ಕಿದೆ ಅಂತ. ಹಾಗಾಗಿ ಬೇಗ ಹರಿದೋಗೋದು, ಮೆತ್ತಗಾಗೋದು ಆ ಥರ ಏನೂ ಇಲ್ಲ. ನಾನು ಲವ್ಲ್ಯಾಪ್ ಅವರ ಪ್ಲಾಂಟ್ ಬೇಸ್ಡ್ ವಾಟರ್ ವೈಪ್ಸನ್ನು ಯೂಸ್ ಮಾಡ್ತೀನಿ. ಇದರಲ್ಲಿ ಹೈ ವಾಟರ್ ಕಂಟೆಂಟ್ ಇರೋದ್ರಿಂದ ಮಕ್ಕಳ ಚರ್ಮಕ್ಕೆ ಇದು ತುಂಬಾನೇ ಸೇಫ್ ಮತ್ತು ಡರ್ಮಟೋಲಜಿಕಲಿ ಟೆಸ್ಟೆಡ್ ಕೂಡ ಆಗಿದೆ. ಇದು ವಿಟಮಿನ್ ಇ ಹೊಂದಿದೆ, pH ಬ್ಯಾಲೆನ್ಸ್ಡ್ ಆಗಿದೆ, ಹಾಗೆ ಪ್ಯಾರಾಬೆನ್ ಫ್ರೀ ಕೂಡ. ಇದರಲ್ಲಿರುವಂತಹ ಅಲೋವೆರಾ ಒಳ್ಳೆ ಮಾಯಿಶ್ಚರೈಸೇಷನ್ ಅನ್ನ ಕೊಡುತ್ತೆ. ಹಾಗೆ ಕ್ಯಾಲೆಂಡುಲಾ ಆಯಿಲ್ ಇರೋದ್ರಿಂದ ನ್ಯಾಚುರಲ್ ಹೀಲಿಂಗ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ. ಫ್ರೆಂಡ್ಸ್, ಈಗ ನಾನು ಕ್ಲೀನ್ ಮಾಡಿಬಿಟ್ರು ಮತ್ತೆ ಹೋಗಿ ಕೋಳಿಗಳ ಹತ್ರ ಆಟಾಡ್ ಬರ್ತಾನೆ. ಅಂದ್ರೆ ಕೋಳಿಗಳನ್ನ ಹಿಡಿಯಕ್ಕೆ ಹೋಗ್ತಾನಲ್ಲ, ಕೈ ಕಾಲುಗಳೆಲ್ಲ ಗಲೀಜ್ ಮಾಡ್ಕೊಳ್ತಾನೆ. ಇವಾಗ ನಾನು ಸೆಕೆಂಡ್ ಟೈಮ್ ಕ್ಲೀನ್ ಮಾಡ್ತಾ ಇರೋದು. ಸೊ ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು 3-4 ಸಲ ಅಂತೂ ಕೈ ಕಾಲೆಲ್ಲ ಮಣ್ಣು ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ ಅವನು. ಫ್ರೆಂಡ್ಸ್, ನಿಮಗೂ ಕೂಡ ಈ ವೈಪ್ಸ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಲವ್ಲ್ಯಾಪ್ ಅವರ ವೆಬ್ಸೈಟ್ನಲ್ಲಿ ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕಾದರೂ ತೊಗೊಳ್ಬೋದು. ಸೊ ಈ ಥರ ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ಸಾಧಾರಣವಾಗಿ ಗಲೀಜು ಮಾಡ್ಕೊಳ್ಳೋದಿದ್ದೇ ಇರುತ್ತೆ. ಸೊ ಈ ಥರ ವೈಪ್ಸ್ ಇತ್ತು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ತಕ್ಷಣಕ್ಕೆ ನಮಗೆ ಇಲ್ಲಿ ಅವ್ರನ್ನ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ಈ ವೈಪ್ಸಿಂದ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಬಾ ಹೋಗೋಣ, ಕಟ್ಟಿಡ್ತೀಯಾ? ಇನ್ನು ನಮ್ಮ ಚಿನಿಮನೋ ಸ್ವಲ್ಪನೂ ಗಲೀಜು ಆಗೋ ಹಾಗೆ ಇಲ್ಲ. ಸ್ವಲ್ಪ ಏನಾದರೂ ಕೈಗೆ ಏನಾದರೂ ನೀರು ಅಂಟಿದ್ರೂ ಅವಳು ಈ ಥರ ವೈಪ್ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡಿಬಿಡ್ತಾಳೆ. ಸೊ ಅದು ಫಸ್ಟಿಂದನೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವಳಿಗೆ. ಹಾಗಾಗಿ ಸ್ವಲ್ಪ ಹೈಜೀನ್ ಆಗಿರ್ತಾಳೆ ಅವಳು ಯಾವಾಗಲೂ. ಅವಳು ಒರೆಸ್ಕೊಳ್ಳೋದು ನೋಡಿ ಎಷ್ಟು ನೀಟಾಗಿ ಒರೆಸ್ಕೊಳ್ತಾಳೆ ಅಂತ. ಪಪಾಯ ಗಿಡ ಇರೋದು ಎಷ್ಟಿದೆ ನೋಡಿ, ಕಾಯಿ ನೋಡಿ ಎಷ್ಟಾಗಿದೆ. ಫ್ರೆಂಡ್ಸ್, ಆರ್ಚ್ ರೆಡಿ ಆಗಿದೆ. ಇನ್ನೇನೀಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ. ಸೊ ಇದು ನನ್ನ ಆಸೆನೂ ಆಗಿತ್ತು. ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಹೇಳ್ತಾ ಇದ್ರು ಮಾಡಿಸಿ ಚೆನ್ನಾಗಿರುತ್ತೆ ತೋಟದಲ್ಲಿ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಗಿಡ ಎಲ್ಲ ಬಂದು ತರಕಾರಿ ಹಣ್ಣು ಎಲ್ಲ ಹಿಂಗೆ ಜೋತ್ ಬಿದ್ರೆ ಭಾರಿ ಇರುತ್ತೆ ಮಾತ್ರ. ಇನ್ನೊಂದು 3-4 ತಿಂಗಳಿಗೆಲ್ಲ ಫುಲ್ ತುಂಬೋಗ್ಬಿಟ್ಟಿರತ್ತೆ. ಬಟ್ ಇವಾಗಲೇ ನೋಡೋಕೆ ಚೆನ್ನಾಗಿ ಅನ್ನಿಸ್ತದಲ್ಲ. ದೊಡ್ಡದು ಅದೇ ಗಲಾಟೆ ಜಾಸ್ತಿ ಇಲ್ಲಿದೆಲ್ಲ ಇದು.
ಸಂಜೆ ಟೈಮ್ನಲ್ಲಿ ಇಲ್ಲಿ ಕೋಳಿಗಳು ಶಬ್ದ ಮಾಡೋದಾಗಿರ್ಬೋದು, ಎಲ್ಲದು ಒಟ್ಟಿಗೆ ಸೇರುತ್ತಲ್ಲ, ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನೋ ಇಲ್ಲಿ ಮರ್ಗೆಣ್ಸ್ ಬೆಳಿಬೇಕು ಅನ್ನೋ ಆಸೆ ತುಂಬಾ ಇತ್ತು ನನಗೆ. ನೋಡಿ ಬಂದಿದೆ ಈಗ. ಫ್ರೆಂಡ್ಸ್, ಇದು ಇಲ್ಲಿ ಒಂದು ಪುಂಡೆ ಸೊಪ್ಪು ಅಥವಾ ಗೋಂಗೂರ ಅಂತ ಹೇಳ್ತಾರಲ್ಲ, ಒಂದು ದೊಡ್ಡ ಗಿಡ ಇತ್ತು, ಅದು ಬೀಜ ಹಾಗೆ ಬಿದ್ದಿತ್ತಲ್ಲ. ಈಗ ಮಳೆ ಬಂತು ನೋಡಿ, ಚೆನ್ನಾಗೆಲ್ಲ ಬಂದ್ಬಿಟ್ಟಿದೆ. ಇಷ್ಟು ಇದೆಲ್ಲ ಸೊಪ್ಪೆ, ಇದಿಷ್ಟು ನಾವು ಈ ಟೈಮ್ ಹಾಕಿಲ್ಲ ಇನ್ನು. ಇಲ್ಲಿ ಕೋಳಿಗಳೆಲ್ಲ ಇದೆಲ್ಲ ಸ್ವಲ್ಪ ಏನು ಮೊಳಕೆ ಬರೋಂಗಿಲ್ಲ, ಕೆದರು ತಿನ್ನುತ್ತೆ. ಬಟ್ ಇದು ಯಾಕೆ ತಿಂದಿಲ್ಲೋ ಗೊತ್ತಿಲ್ಲ. ಮೇ ಬಿ ಹುಳಿ ಇದೆ ಅಂತ ಹೇಳಿ ತಿಂದಿಲ್ಲ ಏನೋ ಗೊತ್ತಿಲ್ಲ. ಹಾಂ, ಇದು ತಿಂದಿದೆ ಅಲ್ಲ, ಇಲ್ಲ ಖರ್ಚಾಕ್ಬಿಟ್ರತ್ತೆ. ಇದೇ ಆಯಿತು ಅಂದರೆ ಬೇಕಾದಷ್ಟು ಆಗಿಬಿಡುತ್ತೆ. ಒಳಗಡೆ ಹೋಗಿ ಬರೋಣ ರಾಜು. ದಾರಿನೇ ಇಲ್ಲ ಈಗ, ಚೋಗ್ಬಿಟ್ಟದಲ್ಲ. ಈ ಕಡೆ ಇದೆ. ಇದು ಇದಲ್ಲ ರಾಜು, ಇದು ಬಟರ್ ಫ್ರೂಟ್ ಅಲ್ವಾ ಇದು? ಏನಪ್ಪ ಗೊತ್ತಿಲ್ಲ. ಬಿಸಿಲು ತುಂಬಾ ಇದೆ ಇವತ್ತೆ. ಅದು ಅಂದ್ರೆ ಸ್ವಲ್ಪ ಜಲ್ದಿ ಬಂದ್ಬಿಟ್ಟಿದ್ದೀವಿ ನಾವು. ಇಲ್ಲೇ ಇದೆ ಬಟರ್ ಫ್ರೂಟೇ ಇರ್ಬೇಕಿದೆ. ಇಲ್ಲೆಲ್ಲ ಎಷ್ಟು 3-4 ಗಿಡ ಇದೆ. ಇದು ನೋಡಿ ಮ್ಯಾಂಗೋ ಟ್ರೀ ದೊಡ್ಡದೇ ಬಿಡಿದೆ ಅಲ್ಲ. ಸುಮಾರಾಗಿದೆ ಅನ್ಸಿದಕ್ಕೆ. ಆಗಿದೆಯಾ? ಇನ್ನೂ ಚಿಕ್ಕದಿದೆ, ಬಿಟ್ಬಿಡು, ದೊಡ್ಡದಾಗ್ಲಿ. ನೆಕ್ಸ್ಟ್ ಟೈಮ್ ಬರೋಷ್ಟಿಗೆ ಇಷ್ಟೊಂದಾಗಿದೆ ನೋಡ್ರಿ ಇದು. ಶುಗರ್ ಬರುತ್ತಲ್ಲ, ಅದು ಪಲ್ಯ ಮಾಡ್ತಾರೆ. ಬೇಳೆ ಸಾರು ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಚಟ್ನಿ ತಗೋ, ಇಲ್ಲಿದೆ ನೋಡಿ ಚಿಗುರು. ಚೆನ್ನಾಗಿ ಸ್ವಲ್ಪ ಏನಕ್ಕೆ ಆಗ್ತದೆ ಅದು? ಬೇಡ, ಬೇಡವಾ? ತಿನ್ನಕ್ಕೆ ಚೆನ್ನಾಗಿರುತ್ತೆ. ತಿನ್ನೋರಾಜು ಚೆನ್ನಾಗಿರುತ್ತೆ. ಸ್ವಲ್ಪ ಏನಕ್ಕೂ ಆಗಲ್ಲ, ಚಿಗುರು ತಿನ್ಬೇಕು. ಹುಳಿ ಸಖತ್ತಿದಲ್ಲ. ಇದೇನೇ ಇದು ಅಲ್ಲ. ಈಗ ಏನು ಎಲೆಗಳೆಲ್ಲ ಸೇಮ್ ಕಾಣಿಸ್ತವೆ, ಗೊತ್ತೇ ಆಗಲ್ಲ ಯಾವ ಗಿಡ ಏನು ಅಂತ. ಸೀತಾಫಲನ? ಸೀತಾಫಲ ಹಿಂಗಿರಲ್ಲ, ಹಿಂಗಿರಲ್ಲ ಸೀತಾಫಲ. ಇದು ಸಪೋಟ ಅಲ್ಲ. ಹೆಂಗ್ ಹೋಗ್ಬೇಕಾದ್ರೆ ದಾರಿ ಇಲ್ಲ. ಇದು ನಲ್ಲಿಕಾಯಿ ಗಿಡದಲ್ಲಿ ಅಷ್ಟೊಂದು ಹೂವಾಗಿತ್ತು, ಎಲ್ಲ ಉದ್ರೋಗ್ಬಿಟ್ಟಿದೆ. ನಲ್ಲಿಕಾಯಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ. ಫ್ಲವರ್ಸ್ ಎಲ್ಲ ಬಿದ್ದೋಗಿದೆಯಲ್ಲ. ಮೇ ಬಿ ನೆಕ್ಸ್ಟ್ ಬರ್ಬೋದು ಅಂತ. ನಿದ್ದೆ ಬರ್ತದೆ. ಇದು ಎಂಡ್, ಇಲ್ಲಿಗೆ ಎಂಡ್. ಇಲ್ಲೂ ಬೇರೆ ಗಿಡಗಳೆಲ್ಲ ಹಾಕ್ಬೋದಲ್ಲ ರಾಜು? ಇಲ್ಲ ಸಾಕು. ಇದೊಂದು ಲೈನ್ ಹಾಕ್ಬೋದು, ಮತ್ತೆ ಇದಕ್ಕೆ ಜಾಗ ಕಡಿಮೆ ಆಗುತ್ತೆ. ಸೋಪ್ ಮಾಡ್ತಾರಂತಪ್ಪ. ಸೋಪ್ ಅಂತ ಕೇಳಿದೆ, ಟ್ರೈ ಮಾಡಿಲ್ಲ. ಗೊತ್ತಿದೆಯಾ ಫ್ರೆಂಡ್ಸ್ ನಿಮ್ಗೇನಾದರೂ ಇದರಿಂದ ಏನು ಮಾಡ್ಬೋದು ಅಂತ? ಕಷಾಯ ಮಾಡ್ಬೋದು ಅಂತ ಕೇಳಿದ್ದೀನಿ. ಮತ್ತು ಇದನ್ನು ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದಂತೆ. ನೊರೆ ಬರುತ್ತಂತಪ್ಪ ಅದರಿಂದ, ಗೊತ್ತಿಲ್ಲ. ನಾನು ಬಂದಾಗ ಒಂದು ಹಣ್ಣು ಸಿಕ್ಕದೇ ಇಲ್ಲ, ಹಾಗಾಗಿ ಪಕ್ಷಿಗಳೆಲ್ಲ ತಿಂದೋಗ್ಬಿಟ್ಟಿರುತ್ತೆ ಹಣ್ಣಾಗಿರೋದು. ನಾವು ಬಂದಾಗ ಹಣ್ಣು ಇರೋಲ್ಲ, ಬರೀ ಕಾಯಿನೇ ಇರುತ್ತೆ.
ಅಲ್ಲಿ ಒಂದು ಹಣ್ಣು ಆಗ್ತಾ ಇದೆ, ಇನ್ನೊಂದು 4-5 ಡೇಸ್ ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಷ್ಟರಲ್ಲಿ ಪಕ್ಷಿ ತಿನ್ನಾಕ್ಬಿಟ್ರುತ್ತೆ. ಇನ್ನು ಇದು ಮಲ್ಬರಿ ಗಿಡ, ಯಪ್ಪ ಎಷ್ಟು ಎತ್ತರ ಬೆಳೆದೋಗ್ಬಿಟ್ಟಿದೆ ನೋಡಿ. ಮೇಲ್ಗಡೆ ಹೂವು ಆಗಿದೆ, ಅದು ಹಣ್ಣಾದರೆ ಹೆಂಗೆ ಕೀಳ್ಬೇಕೋ ಗೊತ್ತಿಲ್ಲ, ಎಷ್ಟು ಎತ್ತರ ಆಗೋಗ್ಬಿಡ್ತಪ್ಪ. ರಾಜು, ಇನ್ನೊಂದು ತುಂಬ ಜನರು ಹೇಳ್ತಾ ಇದ್ರು, ಈಗ ನಿಮ್ಮ ತೋಟದಲ್ಲಿ ಹೂವು ಕಾಯಿ ಎಲ್ಲ ಆಗಿದೆಲ್ಲ, ಅದು ಜೇನಿನ ಗೂಡು ಬರುತ್ತಲ್ಲ, ಅದು ತಂದಿಡಿ ಹಾರ್ವೆಸ್ಟ್ ಮಾಡೋದು ಅಂತ ಅಂದರು. ನೋಡೋಣ, ನೆಕ್ಸ್ಟ್ ಅದನ್ನು ಟ್ರೈ ಮಾಡೋಣ. ಬಟ್ ಅದು ರಿಸ್ಕಿ. ಅದೇನು ರಿಸ್ಕಿ ಇರೋಲ್ಲ ಅಂತಾರಪ್ಪ, ಏನೋ ಗೊತ್ತಿಲ್ಲ, ಬಾಕ್ಸಲ್ಲಿ ಇರುತ್ತೆ, ತೊಂದರೆ ಇಲ್ಲ ಅಂತಾರೆ. ಅವತ್ತು ನಾವು ಅಲ್ಲಿ ಬೇರೆಯವ್ರ ತೋಟದಲ್ಲಿ ಕೂಡ ನೋಡಿದ್ವಲ್ಲ, ಅದೊಂದು ಬಾಕ್ಸ್ ಒಂದರಲ್ಲಿ ಇಟ್ಬಿಟ್ರೆ ಆಯ್ತು, ಒಂದು ಗಿಡಕ್ಕೆ ಕಟ್ಟಿದ್ರು ಆಯ್ತು. ಈಗ ತೋಟದಲ್ಲಿ ಸುಮಾರು ಹೂಗಳಾಗಿದೆ, ದಾಸವಾಳ ಅಂತೆ, ಮಲ್ಲಿಗೆ ಹೂವು, ಇನ್ನು ಬೇರೆ ಬೇರೆ ಕಾಯಿಗಳದ್ದು ಹೂಗಳೆಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಇಟ್ಟರೆ ಒಳ್ಳೇದು. ಸೊ ನೆಕ್ಸ್ಟ್ ಟೈಮ್ ನೋಡ್ತೀವಿ. ಸೊಳ್ಳೆಗಳು ಜಾಸ್ತಿ ಇದೆಲ್ಲ, ಯಾರು ಮಾಡ್ತಾರೋ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಅದು. ಸ್ವಲ್ಪ ನೋಡ್ಬೇಕು ಆನ್ಲೈನಲ್ಲಿ, ನೋಡ್ಬೇಕಲ್ಲ. ಮೆಣಸು ಗಿಡಕ್ಕೆ ಹಬ್ಸಿದ್ದೀವಲ್ವ, ಅದು ಮೇಲೋಗ್ಬಿಟ್ಟು ಮತ್ತೆ ಕೆಳಗೆ ಬರ್ತಾ ಇದೆ, ಇನ್ನೂ ಮೇಲ್ಗಡೆ ಕಟ್ಟಬೇಕದು. ಕೆಲವೊಂದು ಮೆಣಸಿನ ಬಳ್ಳಿ ಒಣಗೋಗ್ಬಿಟ್ಟಿದೆ, ನೋಡಿದ್ದಂಗಿಲ್ಲ ರಾಜಣ್ಣವರು. ಇನ್ನು ನೋಣಿ ಹಣ್ಣು ನೋಡ್ತಾ ಇದ್ರೆ ತಿನ್ಬೇಕಂತ ಅನ್ಸುತ್ತಲ್ವ, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಕರಿಬೇವು ಸ್ವಲ್ಪ ಕಿತ್ಕೊಳ್ತೀನಿ ಮನೆಗೆ. ನಾವು ಒನ್ ಟೈಮ್ ಕಿತ್ಕೊಂಡು ಹೋದರೆ ಆರಾಮಾಗಿ ನಮ್ಮ ಅತ್ತೆ ಬರೋವರೆಗೂ, ಅಂದರೆ ಒಂದು 10 ಡೇಸ್ ಹಂಗೆ ಬಿಟ್ಟು ಬರ್ತೀವಲ್ವ, ಆರಾಮಾಗೆ ಆಗತ್ತೆ. ಉಳಿದಿರೋದನ್ನ ನಾನು ಏನು ಮಾಡಿಬಿಡ್ತೀನಿ, ಜಾಸ್ತಿ ಬಳಸಿಲ್ಲ ಅಂದರೆ ಪುಡಿ ಮಾಡಿಬಿಡ್ತೀನಿ, ಚಟ್ನಿ ಪುಡಿ ಆ ಥರ. ಅದಕ್ಕೆಲ್ಲ ಈ ಥರ ಬಲ್ತಿರೋದಾದರೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಅರೋಮ ತುಂಬ ಇರುತ್ತೆ ಇದ್ರಲ್ಲಿ. ಇಲ್ಲಿಗೆ ಬರ್ತಾ ಇದೆ ಘಮ ಘಮ ಘಮ. ಇದೊಂದು ದೊಡ್ಡ ಗಿಡ ರಜು, ಇದು ಅಲ್ಲಿನೂ ಇಷ್ಟು ಎತ್ತರ ಬೆಳೆದಿಲ್ಲ, ಅಗ್ಲ ಆಗೋಗ್ಬಿಟ್ಟಿದೆ. ಇದು ಮಾತ್ರ ಸ್ವಲ್ಪ ಹೈಟ್ ಇದೆ. ಇದಕ್ಕೆ ಹಿಂಗೆ ಕಿತ್ತಂಗೆಲ್ಲ ಬರ್ತಾ ಇರುತ್ತೆ. ಅಲ್ಲೊಂದಿದೆ ನೋಡಿ ದೊಡ್ಡದು, ಅಂದರೆ ಅದು ಬೇರೆ ಜಾತಿ ಅದು. ಫ್ರೆಂಡ್ಸ್, ಇದು ಗೊತ್ತಿದೆಯಾ ಏನು ಅಂತ? ಇದು ಅಗಸೆ ಗಿಡ. ಇದರಿಂದ ಸಾಕಷ್ಟು ಬಗೆಯ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಈ ಸೊಪ್ಪುಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತಂತೆ. ನಾನು ರೀಸೆಂಟಾಗಿ ತಿಳ್ಕೊಂಡೆ, ಇದರಿಂದ ಕೂಡ ಸಾರು ಮಾಡ್ತಾರೆ ಅಂತ. ನಮ್ಮ ತೋಟದಲ್ಲಿ ಸುಮಾರು ಲೆಕ್ಕವಿಲ್ಲದಷ್ಟು ಅಗಸೆ ಸೊಪ್ಪಾಗಿದೆ. ಸೊ ನನಗೆ ಇದ್ರ ವ್ಯಾಲ್ಯೂ ಗೊತ್ತಾದ್ಮೇಲೆ ಅನ್ನಿಸ್ತು, ನಮ್ಮ ತೋಟದಲ್ಲೇ ಎಷ್ಟೊಂದಿದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅಂತ. ಇದರಿಂದ ಬೇಳೆ ಸಾರು ಮಾಡ್ತಾರಂತೆ. ನಿಮಗೆ ಒಂದು ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ, ಹೆಂಗಿರುತ್ತೆ ನಾನು ಟ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಬಟ್ ಪ್ರೋಟೀನ್ ಜಾಸ್ತಿ ಇರುತ್ತಂತೆ ಇದರಲ್ಲಿ. ಸೊ ನನಗೆ ಖುಷಿ ಆಯಿತು. ಇನ್ನೊಂದೇನು ಗೊತ್ತಾ, ಇದ್ರ ಬೀಜ ಇದಲ್ವಾ, ಇದರ ಬೀಜದಲ್ಲಿ ಕೂಡ ತುಂಬ ಲಾಭ ಇದೆ ಅಂತೆ. ಸೊ ಇದು ಇನ್ನೂ ಬರ್ತಾ ಇದೆ, ನೋಡೋಣ. ತಮ್ಮಯ್ಯ ಸರ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗತ್ತೆ. ಸೊ ನಾಳೆ ಇದರಿಂದನೇ ಸಾರು ಮಾಡಿಬಿಡೋಣ ರಜು, ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಅಗಸೆ ಗಿಡಗಳು ತುಂಬಾನೇ ಇದೆಲ್ಲ. ಹೌದು, ಸಾಕ. ಎಷ್ಟೊಂದು ನಮ್ಮ ಸುತ್ತಮುತ್ತಲು ಎಷ್ಟೊಂದು ಒಳ್ಳೇದಿರುತ್ತೆ ನಮ್ಗೆ ಗೊತ್ತೇ ಆಗಲ್ಲ. ನಮ್ಮ ಹಿರಿಯರು ಕೂಡ ಇದು ತಿಂದಿದ್ದು ನನಗೆ ನೆನಪೇ ಇಲ್ಲಪ್ಪ. ನಮ್ಮ ಮನೆಗಳ ಕಡೆ ಇಲ್ಲ, ಬೇರೆ ಕಡೆ ಎಲ್ಲ ಮಾಡಿರ್ಬೋದು. ಜಸ್ಟ್ ನೀವು ಗೂಗಲ್ ಮಾಡಿ ಅಗಸೆ ಸೊಪ್ಪಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಬಾ ಬಾ ಬಾ, ನಾನಂತೂ ನೆಕ್ಸ್ಟ್ ಟೈಮ್ ತೋಟಕ್ಕೆ ಹೋದಾಗ ಮರಿದೆ ತಗೋಬೇಕು ಅನ್ಕೊಂಡೆ. ರಾಜು ನೆನ್ಪು ಮಾಡಿದ್ರಿ ಈಗ. ಇದ್ರ ಫ್ಲವರ್ ಇಂದ ಮಾಡಿದ್ದೀನಿ ನೀನು ಅಡುಗೆ. ಅದೇ ಸೊಪ್ಪು ಗೊತ್ತಿಲ್ಲ ನನಗೆ, ಸೊಪ್ಪಿಂದನೂ ಮಾಡ್ಬೋದಂತ. ಅದ್ರ ಫ್ಲವರ್ ಇಂದ ಮಾಡಿದ್ರೆ ಸೇಮ್ ಕ್ಯಾಬೇಜ್ ಪಲ್ಯ. ನಾನು ರೆಸಿಪಿ ಕೂಡ ಮಾಡಿದ್ದೀನಿ ರುಚಿ ಪಾಕಶಾಲೆಯಲ್ಲಿ. ಅದು ಒಂಥರ ನೈಟ್ ಟೈಮ್ನಲ್ಲಿ ಗಿಡದಲ್ಲಿ ಏನೋ ಕೊಕ್ಕರೆ ಕುತ್ಕೊಂಡಂಗಿರುತ್ತೆ. ಅದು ವೈಟ್ ಫ್ಲವರ್ಸ್ ಅಲ್ವಾ, ಅಲ್ಲಿ ನೈಟ್ ಏನಾದರೂ ಲೈಟ್ ಹಾಕಿದ್ರೆ ಸಾಕು, ಫುಲ್ ಗಿಡ ಪೂರ್ತಿ ಕೊಕ್ಕರೆಗಳಿದೆಯೇನೋ ಅಂತ ಅನ್ಸುತ್ತೆ. ಸೊಳ್ಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲ, ಮಳೆ ಬಂದೋಯ್ತಲ್ವಾ. ಅದು ಕಡಿದ್ರೆ ಸೆನ್ಸ್ ಆಗ್ತಾ ಇಲ್ಲ ನನಗೆ.
ಇನ್ನ ಸ್ಟಾರ್ಟ್ ಮಾಡಿರುತ್ತೆ. ಅದು ಒಂಥರ ಮಿನಿ ಆಪರೇಷನ್ ಅದು. ಫಸ್ಟ್ ಸ್ಪ್ರೇ ಮಾಡಿ ನೋವಿಲ್ದಂಗೆ ಚುಚ್ಚಿಬಿಡುತ್ತೆ ಅದು. ಆ ಚುಚ್ಚಿ ನಿನಗೆ ನೋವಾಯ್ತು ಅಂದ್ರೆ ಅದು ಕೆಲಸ ಮುಗಿಸಿದೆ ಅಂತಾನೆ ಅರ್ಥ ಅದು. ಹಂಗ ಏನಪ್ಪ. ಅಲ್ಲೇ ಪಪ್ಪಾಯ ಆಗಿದೆ ಒಂದು ಸ್ವಲ್ಪ. ಸುಮಾರು ಗಿಡಗಳಲ್ಲಿ ಹಣ್ಣು ಆಗಿದೆ ಪಪ್ಪಾಯ ಆಗಿ. ತೆಗಿಬೇಕು. ಸನ್ಫ್ಲವರ್ ಅಲ್ಲ ಅದು. ಹಿಂಗ್ ಸಿಗ್ತದೆ ಸನ್ಫ್ಲವರ್. ಹಿಂಗಿರ್ತದೆ ಸನ್ಫ್ಲವರ್. ಹೌದಾ? ತೋಟಕ್ಕೆ ಬಂದರೆ ನನಗೆ ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನೋ ಟೆನ್ಷನ್ ಜಾಸ್ತಿ ಇರಲ್ಲ. ಯಾಕೆಂದ್ರೆ ಅವ್ರ ಪಾಡಿಗೆ ಅವ್ರು ಆಟಾಡ್ತಿರ್ತಾರೆ, ನನ್ನ ಕೂಡ ಫ್ರೀಯಾಗಿ ಬಿಟ್ಬಿಡ್ತಾರೆ. ಮನೇಲಾದರೆ ಆ ಥರ ಅಲ್ವೇ ಅಲ್ಲ. ಇದು ಕೂಡ ಒಂದು ರೀಸನ್ನು ತೋಟಕ್ಕೆ ಬರೋಕ್ಕೆ ಮನಸ್ಸಾಗೋದಕ್ಕೆ. ಅಂದರೆ ಮನೇಲಿ ಮಕ್ಕಳು ನೋಡ್ಕೊಂಡಿರ್ತೀವಿ, ಟೆನ್ಷನ್ ಜಾಸ್ತಿ ಇರುತ್ತೆ, ಸ್ವಲ್ಪ ಸಮಾಧಾನ ಅನ್ನೋದು ನಮಗೂ ಬೇಕಲ್ವ. ಅದಕ್ಕಾಗಿ ಇಲ್ಲಿ ಬಂದರೆ ಅವ್ರ ಪಾಡಿಗೆ ಅವ್ರಿಗೆ ಏನು ಬೇಕೋ ಅದನ್ನ ಎಂಜಾಯ್ ಮಾಡ್ತಾರೆ. ನಮ್ಮ ಪಾಡಿಗೆ ನಾವು ನೇಚರ್ನ ನೋಡಿ ಎಂಜಾಯ್ ಮಾಡ್ಬೋದು. ಇಬ್ಬರು ಸೇರಿ ಈ ಕೋಳಿ ಮರಿಗಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾರೆ. ಮೊದಲೆಲ್ಲ ಇವಳು ಮರಿ ಮುಟ್ಟಕ್ಕೆ ಹೆಚ್ಚಿ ಅದನ್ನ ಮುಟ್ಟಕ್ಕಾಗಲ್ಲ, ಅದು ಒಂಥರ ಮಾಡತ್ತೆ, ಅದು ಕಾಲಿಂದ ಕೆರೆಯತ್ತೆ, ಅದು ಇದು ಅನ್ನೋಳು. ಈಗಾದರೆ ಅದನ್ನ ಎತ್ಕೊಳ್ಳೋದೇನು, ಅದನ್ನ ಮುಟ್ಟೋದೇನು ಅದೆಲ್ಲ ಮಾಡ್ತಾಳೆ. ಈಗ ಸ್ವಲ್ಪ ಧೈರ್ಯ ಬಂದಿದೆ ಅವಳಿಗೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಇಟ್ಟಿಗೆ ಬರುತ್ತಲ್ವಾ, ಇಲ್ಲಿದೆ ನೋಡಿ ಇಟ್ಟಿಗೆ. ಈ ಕಡೆ ಮತ್ತು ಆ ಕಡೆ ಫುಲ್ ಕ್ರಾಸ್ ಆಗಿ ಫುಲ್ ಲೈನ್ ಇಟ್ಕೋತಾ ಹೋಗ್ತೀವಿ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಈ ಥರ ಹೂವಿನ ಬಳ್ಳಿ ಮತ್ತು ತರಕಾರಿ ಬಳ್ಳಿ ಅದೆಲ್ಲ ಹಬ್ಸ್ಲಿಕ್ಕೆ ಅಂತ ಹೇಳಿ ಅದ್ರ ಒಳಗಡೆ ಗಿಡಗಳನ್ನ ಪ್ಲ್ಯಾನ್ ಮಾಡಿದ್ದೀವಿ. ಅದೇ ಲಾಸ್ಟ್ ಟೈಮ್ ತಂದಿಟ್ಟಿದ್ವಲ್ವ ಗಿಡಗಳು, ಇಲ್ಲೊಂದು ಮಧ್ಯ ಒಂದು ಲಾಸ್ಟ್ ಒಂದು. ಸೊ ಆ ಥರ ಹೂವಿನ ಗಿಡಗಳು, ಮಧ್ಯ ಅಲ್ಲಲ್ಲಿ ಪ್ಯಾಷನ್ ಫ್ರೂಟು ಮತ್ತು ಬ್ಲ್ಯಾಕ್ ಬೆರ್ರಿ, ತರಕಾರಿ, ಹೀರೆಕಾಯಿ, ಪಡವಲಕಾಯಿ ಇಂಥದ್ದೆಲ್ಲ ಹಾಕ್ಕೊಳ್ಳೋದು. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಒಂದು ಫ್ಲವರು, ಆಮೇಲೆ ಒಂದು ತರಕಾರಿ, ಒಂದು ಥರದ ಹಣ್ಣು, ಮತ್ತು ಫ್ಲವರು, ಒಂದು ಇದು ಹಣ್ಣು ಮತ್ತು ತರಕಾರಿ. ಸೊ ಆ ಥರ ಒಂದೇ ಥರ ಇರ್ದಂಗೆ. ಈಗ ಕೆಲವೊಂದು ಏನಾಗುತ್ತೆ ಗೊತ್ತಾ, ಸೀಸನ್ ಇದ್ದಂಗೆ ಹೂಗಳು ಬರುತ್ತೆ, ಆಮೇಲೆ ಬರೀ ಇದು ಎಲೆಗಳಷ್ಟೇ ಇರುತ್ತೆ. ಇನ್ನು ಕೆಲವೊಂದು ಬರೀ ತರಕಾರಿ ಬರೋವರೆಗೂ ಇರುತ್ತೆ, ಒಂದು 3 months ಅಂದ್ಕೊಳ್ಳಿ, ಆಮೇಲೆ ಹೋಗ್ಬಿಡುತ್ತೆ. ಹಾಗಾಗಿ ಇನ್ನು ಕೆಲವೊಂದು ಬರೀ ಫ್ಲವರ್ಸ್ ಒಂದೇ ಇರುತ್ತೆ. ಅದೇ ಥರ ಅನ್ಕೊಂತೀನಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ಹಾಕಿದ್ದೀವಿ. ಅಂದರೆ ಇನ್ನೂ ತಂದು ಇಟ್ಟಿದ್ದೀವಿ ಅಲ್ಲಲ್ಲಿ ಎಲ್ಲೆಲ್ಲ ಹಾಕಬೇಕು ಅಂತ ಹೇಳಿ ರಾಜಣ್ಣಗೆ ಜಾಗ ತೋರಿಸಿದ್ದೀವಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಹಾಕ್ಬಿಡ್ತಾರೆ. ಈಗ ಇನ್ನೂ ಪೇಂಟ್ ಮಾಡ್ತಾ ಇದ್ದಾರಲ್ಲ, ಹಾಕ್ಬಿಟ್ರೆ ಈಗ ಏನೋ ಬೈ ಮಿಸ್ಸಾಗಿ ತುಳಿದ್ಬಿಟ್ರೆ ಕಷ್ಟ ಅಲ್ಲ. ಹಾಗಾಗಿ ಇನ್ನು ಇದಕ್ಕೆಲ್ಲ ಪೇಂಟ್ ಹೊಡಿಲೇಬೇಕಂತ, ಒಂಥರ ಫಂಗಸ್ ಬಂದಂಗೆ ಬರುತ್ತೆ ಅಂತಂದರು. ಹಾಗಾಗಿ ಪೇಂಟ್ ಮಾಡಿಸ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದರೆ ಹಾಗೇ ಬಿಡ್ತಾ ಇದ್ವಿ. ಇದಕ್ಕೆ ಕಂಪಲ್ಸರಿಯಾಗಿ ಹೊಡಿಲೇಬೇಕು ಪೇಂಟು ಅಂತ ಹೇಳಿದ್ರು, ಬೇಗ ಹಾಳಾಗಿಬಿಡುತ್ತಂತಿಲ್ಲ ಅಂದರೆ. ಸೊ ಅದಕ್ಕೆ ನ್ಯಾಚುರಲಾಗೆ ಕಾಣಲಿ ಅಂತ ಹೇಳಿ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿದ್ದೀವಿ. ಬಟ್ ಇದು ತುಂಬ ಡಿಲೇ ಆಗ್ತಾ ಇದೆ. ಅಂದರೆ ಒಬ್ರ ಕೈಯೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಕೆಲಸದವ್ರನ್ನ ಕರ್ಕೊಂಡ್ಬಿಟ್ಟು ಪೇಂಟಿಂಗ್ ಎಲ್ಲ ಮುಗಿಸ್ಬಿಡಿ ಅಂತ. ಇನ್ನೊಂದು ಕೋಳಿಗಳು ಹೋಗ್ದಂಗೆ ಏನು ಮಾಡ್ತಾರೆ, ಮೆಶ್ ಮಾಡ್ತಾರೆ. ಮೆಶ್ ಎಲ್ಲ ಅದೆಲ್ಲ ಇಟ್ಟಿಗೆ ಹಾಕ್ಬಿಟ್ಟು ಒಂದು ಲೈನ್ಗೆ ಇಲ್ಲೆಲ್ಲ ಗೊಬ್ಬರ ಹಾಕಿ ಗಿಡ ಹಾಕಿ ಈ ಕಡೆ ಮೆಶ್ ಹಾಕ್ಬಿಡ್ತಾರೆ. ತುಂಬ ಜನರು ನಾನು ಕೇಳಿದ್ದೆ, ಅಂದರೆ ನಾವು ಈ ಥರ ಗಿಡಗಳನ್ನೂ ಬೆಳೆಸ್ಬೇಕು, ಜೊತೆಗೆ ಕೋಳಿಗಳನ್ನೂ ಸಾಕಬೇಕು, ಏನು ಮಾಡಬೇಕು ಅಂತ. ಸೊ ಒಂದು ರೀಲ್ ಶೇರ್ ಮಾಡಿದ್ರು ನನಗೆ. ಅಂದರೆ ಅದು ಹೆಂಗಿದೆ ಗೊತ್ತಾ, ಒಂದು ಸೈಡೆಲ್ಲ ಫುಲ್ ಕೋಳಿಗಳಿಗೆ ಒಂಥರ ಮೆಶ್ ಥರ ಹಾಕಿದ್ದಾರೆ ಕೆಳಗಡೆ ಓಡಾಡಲಿಕ್ಕೆ. ಸೈಡ್ ಕರೆಕ್ಟ್, ಫ್ರೀಡಮ್ ಇರುತ್ತೆ. ಬಟ್ ಅಲ್ಲ, ನಾವು ಏನು ಹಾಕಿರ್ತೀವೋ ಅದನ್ನೇ ತಿನ್ಬೇಕದ. ಬೇರೆ ಗಿಡನ ಹುಳುಗಳು ತಿನ್ನಕ್ಕಾಗಲ್ಲ. ಅದೇ ದಾರಿಯಲ್ಲೇ ಹೋಗ್ಬೇಕು, ಅದೇ ದಾರಿಯಲ್ಲೇ ಬರ್ಬೇಕು. ಅಲ್ಲ, ನಾವು ಹೇಳಿದ್ವಲ್ವಾ ಎರಡು ಸಾಕ್ಬೇಕು ಅಂದ್ರೆ. ಈಗ ನಾವೆಲ್ಲ ಕಡೆನೂ ಗಿಡಗಳ ಹಾಕಿದೀವಿ, ಬಟ್ ಆ ಪ್ಲಾನ್ ನಮ್ಗೆ ಈ ತೋಟದಲ್ಲಿ ವರ್ಕೌಟ್ ಆಗಲ್ಲ. ಹಂಗಾಗ್ಬೇಕಂದ್ರೆ ಫುಲ್ ಎಂಟಿ ಇರಬೇಕು. ಅದಕ್ಕಂತಾನೆ ಪ್ಲಾನ್ ಮಾಡಿ ಇನ್ನು ಉಳಿದಿರೋ ಜಾಗದಲ್ಲಿ ಇಲ್ಲ, ಇದು ಜಸ್ಟ್ ಮೆಶ್ ಹಾಕ್ಬಿಟ್ರೆ ಆಯ್ತು. ಸ್ವಲ್ಪ ಗಿಡ ದೊಡ್ಡದಾಗೋವರೆಗೂ ಸ್ವಲ್ಪ ಒಂದು 3 feet ಆದ್ರೆ ಸಾಕು, 2 feet ಆದ್ರೂ ಸಾಕು. ಮೇಲ್ ಬಂದ್ಬಿಡ್ತಂದ್ರೆ ಆಯ್ತು. ಅದೇನು ಪರಿ ಗಿಡ ನಾಶ ಮಾಡಲ್ಲ, ಸ್ವಲ್ಪ ಚಿಗುರು ತಿನ್ನುತ್ತೆ ಅಷ್ಟೇ. ಇದೆಲ್ಲ ಇದೆಲ್ಲ ಎಲ್ಲ ಕೆಳಗೆ ಹಾಕಿದ್ರೆ ಏನ್ ಮಾಡಲ್ಲ, ಇಷ್ಟ ಎತ್ತರ ಬಂದ್ಬಿಡಿದೆ. ಏನ್ ಶಬ್ದ ಮಾಡತ್ತಲ್ಲ ರಾಜು, ಎಲ್ಲ ಹುಂಜಗಳೇ. ಹುಂಜಗಳೇ
ಅಲ್ಲ, ಅದು ಪಿಯ ಪಿಯ ಅಂತ ಇದೆ ನೋಡಿ, ಹಿಂಗೆ ಗಟ್ಟಿ ಅಂತಿದೆ ಇದು. ಮತ್ತು ಇಲ್ಲಿ ಕಾಲತ್ರ ಅದೆಲ್ಲ ಅಯ್ಯೋ ಬೇಡ ಬೇಡ, ಕಚ್ಚ ಬೇಡ. ಮರಲ್ಲ ಇಶಿ ಅದು ಪಿಯ ಪಿಯ ಅಂತದೆ. ಇನ್ನು ಈ ಪಿಂಕ್ ದಾಸವಾಳ ಚೆನ್ನಾಗಿದೆ ಅಲ್ಲ, ಒಂಥರ ಬೇಬಿ ಪಿಂಕ್ ಇದೆ, ಎಷ್ಟು ಕ್ಯೂಟ್ ಇದೆ ಗೊತ್ತಾ. ಇನ್ನು ಇವತ್ತಿನ ಹಾರ್ವೆಸ್ಟ್ ಇದು ಸೊಪ್ಪುಗಳು ಜಾಸ್ತಿ ಇದೆ. ಪುಂಡೆ ಸೊಪ್ಪು, ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ನನ್ನ ಫುಡ್ ಚಾರ್ಟ್ನಲ್ಲಿ ಇವುಗಳಿಂದ ಏನು ಮಾಡಬೇಕು ಅಡುಗೆ ಅನ್ನೋದು ಆಲ್ರೆಡಿ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಚಿನಿಮ ಮೊಟ್ಟೆ ಜೋಡಿಸ್ತದ ಕೇರ್ಫುಲ್. ಇನ್ನು ಅವಳು ನೋಡಿ ಅದರಲ್ಲಿ ಒಂದು 2 ಮೊಟ್ಟೆ ಸ್ವಲ್ಪ ಗಲೀಜಾಗಿದೆ, ಅದನ್ನು ಮಾತ್ರ ಮುಟ್ಟಕ್ಕೆ ಹೋಗೋದಿಲ್ಲ ಅವಳು. ಇನ್ನು ಅದು ಬಿಟ್ಟು ಬೇರೆ ಮೊಟ್ಟೆಗಳನ್ನೆಲ್ಲ ಜೋಡಿಸ್ತಾಳೆ. ನಮ್ಮ ಮನೇಲಿ ರಾಜು ನೆಕ್ಸ್ಟ್ ನೀಟ್ ಅಂದರೆ ಇವಳೆ, ಅಂದರೆ ಏನು ಸ್ವಲ್ಪ ಕೈಗೆ ಅಂಟೋಂಗಿಲ್ಲ, ಸ್ವಲ್ಪ ಬಟ್ಟೆ ಒದ್ದೆ ಆಗೋಂಗಿಲ್ಲ, ಡ್ರೆಸ್ ಚೇಂಜ್ ಮಾಡಿಬಿಡೋದು, ಕೈ ಅಗ್ಲೆಲ್ಲ ಸ್ಯಾನಿಟೈಸ್ ಮಾಡೋದು, ಹ್ಯಾಂಡ್ ವಾಶಿಂದ ವಾಶ್ ಮಾಡೋದು. ಅಂದರೆ ಇದು ಒಳ್ಳೆಯ ಅಭ್ಯಾಸನೇ ಇಲ್ಲ ಅಂತಲ್ಲ, ಬಟ್ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲರೂ ಹೆಂಗೆ ಬೆಳೆದಿದ್ವಲ್ಲ, ಸ್ವಲ್ಪ ಕೈಗೆ ಗಲೀಜಾಯಿತು ಅಂದರೂ ಬಟ್ಟೆಗೆ ಒರೆಸ್ಕೊಂಡು ಓಡ್ಬಿಡ್ತಾ ಇದ್ವಿ. ಬಟ್ ಇವ್ರು ಆ ಥರ ಅಲ್ಲ. ಸ್ವಲ್ಪ ಗಲೀಜಿದ್ರೆ ಬೇಡೋಂಗಿಲ್ಲ, ಅದರಲ್ಲಿ ಬೇಡ, ಅದೆಲ್ಲ ಬಿಸಾಕ್ಬೇಕಾ? ಏನು ಮಾಡ್ಬೇಕು ಅದನ್ನ? ಇಲ್ಲಿ ಲಾಸ್ಟ್ ಟೈಮ್ ಮಳೆ ಸ್ವಲ್ಪ ಜೋರಾಗಿ ಬಂದಿತ್ತಂತೆ, ಅದಕ್ಕಾಗಿ ಒಂದು ಪಪಾಯ ಗಿಡ ಬಿದ್ದೋಗ್ಬಿಟ್ಟಿದೆ. ಇದರಲ್ಲಿ ಕೆಲವೊಂದು ಈ ಥರ ಹಣ್ಣಾಗಕ್ಕೆ ಬಂದಿದೆ, ಇನ್ನು ಕೆಲವೊಂದು ಕಾಯಿ ಕೂಡ ಇದೆ. ನಾನು ಕೂಡ ಸ್ವಲ್ಪ ಕಾಯಿ ತೊಗೊಂಡು ಹೋಗ್ತಾ ಇದ್ದೀನಿ. ಟೂಟಿ ಫ್ರೂಟಿ ಮತ್ತು ಪಲ್ಯ ಮಾಡಲಿಕ್ಕೆ, ಫ್ರೈಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆ ಕಡೆ ಹಂಚಿನ ಮನೆ ಹತ್ರ ಹೋದ್ವಿ. ಇನ್ನು ನಮ್ಮ ತೋಟದ ಒಳಗಡೆ ಇದು ತುಂಬಾ ಬೆಳೆದಿತ್ತು. ರಾಜು ಇದು ಫೆನ್ಸ್ ಮುಂದ್ಗಡೆ ಹಾಕಿದ್ರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಅದಕ್ಕೆ ಮೇಂಟೆನೆನ್ಸ್ ಬೇಕು, ಜಾಸ್ತಿ ನೀರು ಬೇಕು ಅನ್ನೋದೇನಿಲ್ಲ. ಸೊ ಹೇಗಿದ್ರೂ ಒಳಗಡೆ ಜಾಸ್ತಿ ಇದೆ ಅಲ್ವಾ, ಅದನ್ನು ವೇಸ್ಟ್ ಮಾಡೋದೇನಕ್ಕೆ ಅಂತ ಹೇಳಿ ಇಲ್ಲಿ ಮುಂದ್ಗಡೆ ಹಾಕ್ಸಿದ್ದಾರೆ. ಈಗ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ ನಾವು ಒಂದು ಕಮಲದ ಹೂವಿನ ಗಿಡ ತೊಗೊಂಡು ಬಂದಿದ್ವಲ್ವ, ಅದನ್ನು ಈಗ ಇದಕ್ಕೆ ಹಾಕಿದ್ದಾರೆ ತೊಟ್ಟಿಯಲ್ಲಿ. ಆದರೂ ಇನ್ನೂ ಜಾಗ ತುಂಬಾ ಇದೆ, ಇನ್ನೂ ಒಂದು ಗಿಡ ಹಾಕ್ಬೋದು ಆರಾಮ್ಸೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಒಂದು ತೊಗೊಂಡು ಬಂದುಬಿಡ್ತೀವಿ. ಇನ್ನು ಸ್ವಲ್ಪ ಸ್ಟಾರ್ ಫ್ರೂಟ್ ಕಿತ್ಕೊಳ್ತಾ ಇದ್ದೀವಿ. ಕೆಲವರು ಹೇಳಿದರು ಉಪ್ಪಿನಕಾಯಿ ಹಾಕಿ ಚೆನ್ನಾಗಿರುತ್ತೆ ಅಂತ, ಇನ್ನು ಕೆಲವರು ರಸಮ್ ಮಾಡಿ ಅಂತ. ಬಟ್ ನಾನು ರಸಮ್ ಯಾವತ್ತೂ ಟ್ರೈ ಮಾಡಿಲ್ಲ, ಉಪ್ಪಿನಕಾಯಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ದೀರುಗೆ ಇಷ್ಟವಾದ ಹಣ್ಣುಗಳಲ್ಲಿ ಇದು ಒಂದು, ಸ್ಟಾರ್ ಫ್ರೂಟ್ ಕೂಡ ಒಂದು. ಅದು ಹುಳಿ ಇರುತ್ತೆ, ನಮಗೆ ತಿನ್ನೋಕ್ಕೆ ಆಗೋದಿಲ್ಲ. ಅವನು ಎಷ್ಟು ಚೆನ್ನಾಗಿ ಬಾಯಿಗೆ ಹಾಕ್ಕೊಂಡು ಕಚ ಅಂತ ಅಗದ್ಬಿಡ್ತಾನೆ. ನಿಮ್ಮ ಚಿಕ್ಕವಳಿರಬೇಕಾದ್ರೆ ಈ ಥರ ನಾನು ಅವಳಿಗೆ ಹಣ್ಣುಗಳು ಅಥವಾ ಕಾಯಿಗಳು ತೋರಿಸ್ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೆ. ಈಗ ನಮ್ಮ ದೀರಿಗೆ ಕಲಿಸ್ತಾ ಇದ್ದೀನಿ. ಈ ಸ್ಟಾರ್ ಫ್ರೂಟ್ ಗಿಡ ತಂದಾಗ ಒಂದು ಚಿಕ್ಕ ಸಸಿ ಫ್ರೆಂಡ್ಸ್ ನಮ್ಮ ಹಳೆ ಮನೆಯಲ್ಲಿ ಒಂದು ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ದು, ಇವಾಗ ನನಗಿಂತ ಎತ್ತರ ಬೆಳೆದ್ಬಿಟ್ಟು ಕಾಯಿ ಬರ್ತಾಯಿದೆ. ಎಷ್ಟು ಖುಷಿ ಆಗುತ್ತಲ್ಲ ಅದನ್ನ ನೋಡ್ತಾ ಇದ್ದರೆ. ಪ್ರತಿ ಸಲ ನಮಗೆ ಈ ಥರ ಹುಳಿ ಕಾಯಿನೇ ಸಿಗೋದು. ಈ ಟೈಮ್ ಸ್ವಲ್ಪ ನೋಡಿ ಹಣ್ಣಾಗಕ್ಕೆ ಬಂದಿದೆ. ಇದು ಸ್ವಲ್ಪ ಸ್ವೀಟ್ ಅನಿಸುತ್ತೆ, ತಿನ್ನಲಿಕ್ಕೂ ಆಗುತ್ತೆ. ಉಪ್ಪು ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನಾನು ಆವಾಗಲೇ ಹೇಳಿದ್ನಲ್ವ, ನಮ್ಮ ತೋಟದಲ್ಲಿ ಗಜೀಬೋ ಅಂತ ಹೇಳಿ ಅದು ಬಂಬೂಯಿಂದ ಮಾಡಿಸಿದ್ದೀವಿ ಅಂತ. ಅದೇ ನೋಡಿ, ಇದು ನನ್ನ ಪಕ್ಕ ಕಾಣಿಸ್ತಾ ಇದೆಯಲ್ವ, ಒಂಥರ ಕಟ್ಟೆ ಥರ. ಸೊ ಅದು ನೋಡಿ 2 ವರ್ಷ ಮೇಲೇ ಆಯಿತು, ಇದುವರೆಗೂ ಚೆನ್ನಾಗಿದೆ. ಹಾಗಾಗಿನೇ ನಾವು ಆರ್ಚ್ ಪ್ಲ್ಯಾನ್ ಮಾಡಿದ್ದು. ಇನ್ನು ಫಸ್ಟ್ ಟೈಮ್ ನಾವು ಅರಿಶಿಣ ಕೂಡ ಬೆಳೆದಿದ್ದೀವಿ. ಇಷ್ಟು ಚೆನ್ನಾಗಿದೆ ಅಲ್ವಾ. ಆದರೆ ಎಲೆಯಲ್ಲಿ ಕೆಲವೊಂದು ರೆಸಿಪೀಸ್ ಎಲ್ಲ ಮಾಡ್ತಾರೆ, ಬಟ್ ತುಂಬ ಆಗಿಲ್ಲ. 1-3 ಗಿಡ ಬಂದಿದೆ ಅಷ್ಟೇ, ಅದಕ್ಕಾಗಿ ನಾನೇನು ಕೀಳಕ್ಕೆ ಹೋಗಲಿಲ್ಲ. ಫ್ರೆಂಡ್ಸ್, ಇನ್ನು ಇಲ್ಲಿ ಸಿಲ್ವರ್ ಗಿಡದ ಹತ್ರ 1-2 ಗಿಡ ಹಾಕಿದ್ದೀವಲ್ವ, ಇದು ತುಂಬ ರೇರ್ ಆಗಿ ಸಿಗುವಂತಹ ತರಕಾರಿ. ಅದು ನಿಮ್ಗೆ ಹೇಳೋದಕ್ಕಿಂತ ಬಂದಮೇಲೆ ತೋರಿಸ್ತೀನಿ ಏನು ಅಂತ. ಕೆಲವೊಂದು ಮರಗಳಂತೂ ಎಷ್ಟು ಎತ್ತರ ಬೆಳೆದೋಗ್ಬಿಟ್ಟಿದೆ ನೋಡಿ. ಈಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ಆಮೇಲೆ ಸಿಹಿ ಗೆಣಸು ಈ ಥರ ಕೆಳಗಡೆನೇ ಬಿಟ್ಬಿಡಿ, ಅದಕ್ಕೇನು ಬಳ್ಳಿ ಹಬ್ಸಕ್ಕೆ ಹೋಗಬೇಡಿ.
ಆವಾಗಲೇ ಜಾಸ್ತಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹಾಗಾಗಿ ನಾನು ಬಳ್ಳಿ ಹಬ್ಸ್ಲಿಕ್ಕೆ ಏನೂ ಪ್ಲ್ಯಾನ್ ಮಾಡಿಲ್ಲ, ಕೆಳಗಡೆನೇ ಬೆಳೀತಾ ಇದ್ದೀವಿ. ಇನ್ನು ಬದನೆಕಾಯಿ ಸ್ವಲ್ಪ ಜಾಸ್ತಿ ಆಗಿತ್ತು, ನಾನು ಸ್ವಲ್ಪ ಕಿತ್ಕೊಂಡೆ, ಹಾಗೆ ರಾಜಣ್ಣಗೂ ಕೂಡ ಸ್ವಲ್ಪ ಕೊಟ್ಟು ಕಳಿಸ್ದೆ. ಏನಿದು ಮೂಗು ನೋಡ್ರಜು, ಬೋಂಡ ಆಗೋಗ್ಬಿಟ್ಟಿದೆ ದೀರು ಮೂಗು. ದೀರು ಮೂಗು ಬೋಂಡ ಆಗೋಗ್ಬಿಟ್ಟಿದೆ. ಏನಿದ ಅಲ್ಲಿ ಅದು ನೆಕ್ಸ್ಟ್ ಕಟ್ ಮಾಡಿಬಿಟ್ಟು ಒಂದರಲ್ಲಿ ಒಂದು ಪಾಟ್ ಐತಲ್ಲ ಅದ್ರಲ್ಲಿ ಹಾಕಿ ಸ್ವಲ್ಪ ಸಗಣಿ ಇಟ್ಬಿಡ್ತೀರ, ಅದಕ್ಕೆ ಮೇಲ್ಗಡೆ ಚಿಗುರು ಬಂದ್ಬಿಡುತ್ತೆ. ನಾನು ಮತ್ತೆ ಬರೋದು ಎಷ್ಟು ಚೆನ್ನಾಗಿದೆ ಹೂವು ಇದು. ಒಂದು ಮನೆ ಹತ್ರ ಒಂದು ಹಾಕೊಳ್ಳೋಣ ಅಂತ. ನನ್ಗೆ ಇತ್ತೀಚೆಗೆ ಯಾಕೋ ದಾಸವಾಳ ಹೂವು ತುಂಬಾ ಇಷ್ಟ ಆಗ್ತದೆ. ನಮ್ಮ ತೋಟದಲ್ಲಿ ಎಷ್ಟೊಂದಿದೆ, ನಾವು ಸ್ವಲ್ಪ ಕತ್ಲಾದ್ಮೇಲೆ ಬರ್ತೀವ ಎಲ್ಲ ಅದು ಒಣಗಿಬಿಡುತ್ತೆ. ಸ್ವಲ್ಪ ಬೆಳಕಿದ್ದಾಗ ಬಂದ್ರೆ ನೋಡ್ಬೋದು. ಇನ್ನು ಅಲ್ಲಿ ಕುತ್ಕೊಂಡಿದ್ದಾರಲ್ವ ನಮ್ಮ ರಾಜಣ್ಣ ಅವರ ಮೊಮ್ಮಕ್ಕಳು. ಚಿನಿಮಾಗೆ ಏಜ್ ಜೊತೆ ಸಂಬಂಧನೇ ಇಲ್ಲ, ಯಾರು ಬಂದ್ರೂ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬಿಡ್ತಾಳೆ. ಇವರೆಲ್ಲ ಅವಳ ಫ್ರೆಂಡ್ಸ್ ಅಂತೆ, ಮಳೇಲಿ ನೆನೆ ಬನ್ನಿ ಅಂಥೇಳಿ ಒಬ್ಬೊಬ್ಬರನ್ನ ಕರ್ಕೊಂಡು ಬರ್ತಿದ್ದಾಳೆ ಅವಳು. ಅವ್ರು ಬಂದು ಒಂದು 10 ನಿಮಿಷ ಆಗಿಲ್ಲ, ಏನೋ ಯಾವಾಗಲಿಂದನೋ ಪರಿಚಯ ಇರೋರ ಥರ ಆಟಾಡ್ತಿದ್ದಾಳೆ ಅವಳು ಎಲ್ಲ ಮಕ್ಕಳ ಜೊತೆನೂ ಈ ಥರ ಹೊಂದ್ಕೋತಾಳೆ. ಅದು ನನಗೆ ತುಂಬಾ ಖುಷಿ ಅನಿಸುತ್ತೆ. ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಅವನಿಗೆ ಮಳೆ ನೀರು ಬೀಳ್ತಾ ಇದೆಯಲ್ಲ, ಅದು ಒಂಥರ ಖುಷಿ ಅನ್ನಿಸ್ತಾ ಇದೆ ಸ್ವಲ್ಪ. ಅಂದರೆ ಅದನ್ನು ಎಂಜಾಯ್ ಮಾಡ್ಬೇಕಂತ ಹೇಳಿ ನಿಲ್ಲಿಸಿದ್ದೀನಿ. ಒಂದೊಂದೇ ಹನಿ ಬೀಳ್ತಾ ಇದೆ. ಇದು ನೋಡಿದ್ರೆ ನಮಗೂ ಮಳೇಲಿ ನೆನಿಬೇಕು ಅಂತ ಅನಿಸುತ್ತೆ ಅಲ್ವಾ. ಈ ಥರ ಇದ್ದರೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಇನ್ನು ದೀರು ಕುರಿಗಳು ನೋಡಿದ್ರೆ ಫುಲ್ ಎಕ್ಸೈಟ್ ಆಗಿಬಿಡ್ತಾನೆ, ನೋಡೋಕೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಕರೀದಿರು ಕರಿ ಬಾನು ಬಾ ಬಾ ಬಾನು. ಅವನು ಅಲ್ಲಿ ಬಿಟ್ಟಿದ್ದೀನಿ ನಾನು, ಏನೋ ಸ್ವಲ್ಪ ಗಿಡಗಳಾಗಿದೆ ಅಂತ ನೋಡ್ಕೊಂಡ್ಬಂದು ಹೋಗ್ತಾ ಇದ್ದಾನೆ ಅವುಗಳ ಹಿಂದೆ. ಇವ್ರಿಗೋಸ್ಕರ ಇನ್ನು ಕುರಿ ಆಡು ಅದನ್ನ ಸಾಕ್ಬಿಡ್ಬೇಕು. ಬಾಯ್ 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 ಬಾಯ್. ಇನ್ನು ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಎರಡೂ ಕಡೆಯೂ ತೋಟ ನೋಡ್ಕೊಂಡಿದ್ವಲ್ವ, ಸರಿ ಹೊರಟು ಬಿಡೋಣ ಮನೆಗೆ ಅಂಥೇಳಿ ಹೋಗ್ತಾ ಇದ್ವಿ. ಏಕೆಂದರೆ ಇಲ್ಲಿ ಮಳೇಲಿ ಬರ್ತಾ ಇದೆ ಅಲ್ವಾ, ಮಕ್ಕಳನ್ನ ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ, ನೀರಲ್ಲಿ ಆಟಾಡ್ತೀವಿ, ಮಳೇಲಿ ನೆನಿತೀವಿ ಅಂಥೇಳಿ ಇಷ್ಟಪಡ್ತಾರೆ. ಹಾಗಾಗಿ ಸೊ ಈ ಮಳೆ ನಿಲ್ಲೋಷ್ಟೊತ್ತಿಗೆ ಮನೆಗೆ ರೀಚ್ ಆಗಿಬಿಡ್ತೀವಿ. ಇನ್ನು ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.